ಎರಡು ಕಪ್ಪೆಗಳು ಹಾಲಿನ ಕೆನೆ ತುಂಬಿದ ಮಡಿಕೆಯ ಪಕ್ಕ ಆಡುತ್ತಿದ್ದವು. ಅವು ಮಡಿಕೆಯ ಒಳಗೆ ಏನಿದೆ ಎಂದು ಬಗ್ಗಿ ನೋಡಲು ಹೋಗಿ ಅದರಲ್ಲಿ ಜಾರಿ ಬಿದ್ದವು. ಕಪ್ಪೆಗಳಿಗೆ ಹೊರಬರಲು ಆಗಲೇ ಇಲ್ಲ. ಆದ್ದರಿಂದ ಅವುಗಳು ಅಲ್ಲೇ ಈಜುತ್ತಾ ಸುತ್ತುತ್ತಿದ್ದವು. ಅದರಲ್ಲಿ ಒಂದು ಕಪ್ಪೆ ಹೆದರಿ ಹೇಳಿತು, ಅಯ್ಯೋ, ಇದು ನನ್ನ ಜೀವನದ ಕೊನೆ, ಇನ್ನು ನಾನು ಬದುಕುವುದೇ ಇಲ್ಲ ಎಂದು ಈಜುವುದನ್ನು ನಿಲ್ಲಿಸಿತು. ನಂತರ ಮುಳುಗಿತು. ಆದರೆ ಇನ್ನೊಂದು ಕಪ್ಪೆ ತುಂಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ. ಅದು ತನ್ನ ಪುಟ್ಟ ಪಾದಗಳಿಂದ ಕೆನೆಯನ್ನು ಹೊಡೆಯುತ್ತಾ ಈಜುತ್ತಲೇ ಇತ್ತು. ಇದರಿಂದ ಕೆನೆ ಒಂದು ಬೆಣ್ಣೆಯ ಮುದ್ದೆಯಾಯಿತು. ನಂತರ ಕಪ್ಪೆ ಬೆಣ್ಣೆಯ ಮುದ್ದೆಯ ಮೇಲೆ ಎಗರಿ ಹೊರಗೆ ಹಾರಿತು. ನನ್ನ ಪ್ರೀತಿಯ ಮುದ್ದು ಪುಟಾಣಿಗಳೇ ಹಾಗೂ ಗೆಳೆಯರೇ, ಮನುಷ್ಯನ ಜೀವನದಲ್ಲಿ ತೊಂದರೆಗಳು ಬಹಳ ಸಹಜ. ಆದರೆ ನಾವು ಆ ತೊಂದರೆಗಳನ್ನು ಗೆಲ್ಲಬೇಕು. Everyone has problems, but not everyone has excuses. Some people use their pain as fuel, others use it as a reason to quit. You didn't get the best school? Then become the best student. You didn't have resources? Then build your own skills. You had no support? Then support yourself. Obstacles are not walls, they are ladders. You can climb or you can complain. You can raise or you can rest. So stop waiting for perfect time. Start working with what you have. Your story becomes inspiring not because of comfort zone, but because you turned challenges into your power. ಸೋಮಾರಿಗೆ ತನ್ನ ಜೀವನವೆಂಬ ಹಾದಿಯಲ್ಲಿ ಕಂಡದ್ದೆಲ್ಲ ಅಡೆತಡೆಗಳಾಗಿ ಪರಿಣಮಿಸುತ್ತದೆ. ಆದರೆ ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಎಂಬ ಛಲವನ್ನು ಹೊಂದಿರುವಂತಹ ಧೈರ್ಯಶಾಲಿಗೆ ಆ ಅಡೆತಡೆಗಳೆಲ್ಲವೂ ಹೊಸ ಹೊಸ ಅವಕಾಶಗಳಾಗಿ ಪರಿಣಮಿಸುತ್ತದೆ. Everyone wants success. Everyone wants to shine. But when life throws challenges, most people look for excuses. Only a few look for solutions. Even if the road is unknown, walk like you know the destination. ನೀವು ಯಶಸ್ಸಿನ ಕಡೆ ನಡೆಯುವಾಗ ಆ ದಾರಿ ಅಪರಿಚಿತವಾಗಿ ತೋರಬಹುದು. ಆದರೆ ನಿಮ್ಮ ಗುರಿ ನಿಮಗೆ ಪರಿಚಯವಿದೆ ಅಲ್ವಾ? ಸೊ ಪರಿಚಯವಿರುವ ಗುರಿಗೆ ತಲುಪಲು ಅಪರಿಚಿತವಾಗಿರುವಂತಹ ದಾರಿಯಲ್ಲಿ ನೀವು ನಡೆಯಬೇಕಾಗುತ್ತದೆ. ಸೊ ನೆಕ್ಸ್ಟ್ ಟೈಮ್ ಯು ಫೀಲ್ ಲೈಕ್ ಕ್ವಿಟ್ಟಿಂಗ್, ರಿಮೈಂಡ್ ಯುವರ್ ಸೆಲ್ಫ್ ಯು ವರ್ born to fight. You were born to race and born to turn fire into fuel. Excuses will expire, but effort echoes forever and ever. Thank you so much. Have a nice day. Make your world bigger.